ಪ್ರೀತಿಯೋ ದ್ವೇಷವೋ ನೀ ನನ್ನವಳು. ಅಧ್ಯಾಯ 32. ಆ ದಿನ ರಾತ್ರಿ ನೀನು ಯಾವಾಗಲೂ ನನಗೆ ಹತ್ತಿರ ಆಗೋಕೆ ಬರ್ತೀಯಾ ಅಂತ ಧೃತಿ ಹಣೆಗೆ ಗನ್ ಪಾಯಿಂಟ್ ಮಾಡಿ ಅವಳನ್ನು ಶೂಟ್ ಮಾಡಿದಂತೆ ಕನಸು ಕಂಡು ಬೆಚ್ಚಿಬಿದ್ದಿದ್ಲು ಧೃತಿ. ಅವಳು ಕೂಗಿದ ಸದ್ದಿಗೆ ಎಚ್ಚರವಾದ ಗುಣಶೀಲ ಅವಳ ಹತ್ರ ಬಂದು ತಮ್ಮ ಮಡಿಲಿನ ಆಸರೆ ಕೊಟ್ಟು ಅವಳಿಗೆ ಸಮಾಧಾನ ಮಾಡಿ ಮಲಗಿಸಿದ್ರು. ಅವಳು ಕೊನೆಯವರೆಗೂ ನಮ್ಮ ಮನೆಯಲ್ಲಿ ಇರೋ ಹಾಗೆ ಮಾಡು ದೇವ್ರೆ ಅಂತ ದೇವರ ಮುಂದೆ ಬೇಡಿದ್ರು ಗುಣಶೀಲ. ಮಾರನೇ ದಿನ ಬೇಗ ಎದ್ದ ಧೃತಿ ಕಾಲೇಜ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರಿಂದ ಅವಳ ಪಾಲಿನ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ದುಷ್ಯಂತ್ ರೂಮಿಗೆ ಹೋದವಳು ಏನೊಂದು ಮಾತಾಡದೆ ಅವನಿಗೆ ಬ್ರಷ್ ಮಾಡಿಸಿ ಸ್ಪಾಂಜ್ ಬಾತ್ ಮಾಡಿಸಿದ್ಲು. ಆದರೆ ಅವಳ ಮೌನವನ್ನು ಸಹಿಸೋಕೆ ದುಷ್ಯಂತ್ನಿಂದ ಸಾಧ್ಯ ಆಗ್ತಿರಲಿಲ್ಲ. ಹೇಗಾದರೂ ಮಾಡಿ ಧೃತಿಯನ್ನು ಮಾತಾಡಿಸ್ಬೇಕು ಅಂತ ಪಣ ತೊಟ್ಟಿದ್ದ. ಆದರೆ ಅವಳು ಮಾತಾಡೋ ಮನಸ್ಸೇ ಮಾಡ್ತಿರಲಿಲ್ಲ. ಅದೇಕೋ ಹುಡುಗನಿಗೆ ಅವಳ ಮೌನ ಅವನ ಮನಸ್ಸನ್ನು ಇನ್ನಿಲ್ಲದಷ್ಟು ಹಿಂಸೆ ಮಾಡ್ತಿತ್ತು. ಧೃತಿ, ನೀನು ಕಾಲೇಜಿಗೆ ಹೋಗದೆ ತುಂಬ ದಿನಗಳಾಗಿದೆ. ಇವತ್ತು ನೀನು ಕಾಲೇಜಿಗೆ ಹೋಗು. ಮಧ್ಯಾಹ್ನ 3 ಗಂಟೆಗೆ ನಿನ್ನನ್ನು ಪಿಕ್ ಮಾಡೋದಕ್ಕೆ ನಾನೇ ಕಾಲೇಜ್ ಹತ್ರ ಡ್ರೈವರ್ ಜೊತೆ ಬರ್ತೀನಿ. ಕಾಲೇಜ್ ಮುಗಿದ ಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಬೇಕು. ಫಿಸಿಯೋಥೆರಪಿ ಇದೆ ಇವತ್ತು, ನೆನಪಿದೆಯಾ ಕೇಳ್ದ ದುಷ್ಯಂತ್. ಅವನ ಮಾತನ್ನು ಅರ್ಥ ಮಾಡಿಕೊಂಡ ಧೃತಿ ಸರಿ ಸರ್ ಅಂತಷ್ಟೇ ತಲೆ ಆಡಿಸಿದ್ಲು. ಮತ್ತೇನಾದರೂ ಬೇಕಾದರೆ ಕರೀರಿ ಸರ್ ಅಂತ ಹೇಳಿದ್ಲು. ನನಗೆ ಬೇರೆ ಏನೂ ಬೇಡ, ಆಫೀಸ್ ವೇರ್ ಬಟ್ಟೆನ ನನಗೆ ಹಾಕಿ ನನ್ನನ್ನು ಕೆಳಗಡೆ ಹಾಲಿಗೆ ಕರ್ಕೊಂಡು ಹೋಗಿಬಿಡು. ಆಮೇಲೆ ನಾನು ಡ್ರೈವರ್ ಜೊತೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ದ ದುಷ್ಯಂತ್. ಅವನು ಹೇಳ್ದಂತೆ ಅವನಿಗೆ ಆಫೀಸ್ ವೇರ್ ಸೂಟ್ ಮತ್ತು ಪ್ಯಾಂಟ್ ಹಾಕ್ತೋಳು ವೀಲ್ ಚೇರ್ ನೂಕ್ಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಕೂರಿಸಿದ್ಲು. ಆಗ ಸಮಯ ಬೆಳಗ್ಗೆ 8 ಗಂಟೆ ಆಗಿತ್ತು. ಎಲ್ಲರೂ ತಿಂಡಿಗೆ ಕುಳಿತಿದ್ದ ಸಮಯ ಆಗಿತ್ತು. ಎಲ್ರಿಗೂ ತಿಂಡಿ ಬಡಿಸಿದ ಧೃತಿ ಅವಳು ಸ್ವಲ್ಪ ತಿಂಡಿನ ತಿಂದು, ಅತ್ತೆ ನಾನಿವತ್ತು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು. ಸರಿನಮ್ಮ, ಹುಷಾರಾಗಿ ಹೋಗ್ಬಾ, ಏನಾದರೂ ಬೇಕಾದರೆ ಅಥವಾ ಏನಾದರೂ ವಿಷಯ ಇದ್ದರೆ ಕಾಲ್ ಮಾಡು ಅಂತ ಹೇಳಿ ಅವಳನ್ನು ಕಳಿಸಿದ್ರು ಗುಣಶೀಲ ಅವರು. ಕಾರಲ್ಲಿ ಆಫೀಸಿಗೆ ಹೋಗ್ತಾ ಇದ್ದ ದುಷ್ಯಂತ್ಗೆ ಮನಸ್ಸಲ್ಲಿ ಏನೋ ಒಂದು ರೀತಿ ಹೇಳ್ಕೊಳ್ಳೋಕೆ ಆಗದೇ ಇರೋ ಬೇಸರ ಆಗ್ತಿತ್ತು. ನನಗೆ ಯಾಕೆ ಈ ಧೃತಿ ಮೇಲೆ ಫೀಲಿಂಗ್ಸ್ ಹುಟ್ಟೋ ರೀತಿ ಆಗ್ತಾ ಇದೆ? ಅಥವಾ ನಿನ್ನೆ ಅವಳು ಮಾಡದೇ ಇರೋ ತಪ್ಪಿಗೆ ನಮ್ಮ ಮನೆಯವರೆಲ್ಲರೂ ಅವಳನ್ನು ಕಳ್ಳಿ ಅಂದರು ಅಂತ ನನಗೆ ಬೇಜಾರಾಗ್ತಿದೆಯಾ ಅಂತ ಅವನ ಬೇಜಾರಿಗೆ ಕಾರಣವನ್ನು ತಿಳಿಯೋ ಪ್ರಯತ್ನ ಮಾಡ್ತಾ ಇದ್ದ ದುಷ್ಯಂತ್. ಆದರೆ ಅವನಿಗೆ ಕಾರಣ ಯಾವುದು ಅಂತ ತಿಳಿಯೋಕೆ ಸಾಧ್ಯ ಆಗ್ತಿರಲಿಲ್ಲ. ಒಂದು ಕಡೆ ಅವನ ಅಹಂಕಾರದ ಜೊತೆಗೆ ಆಸ್ತಿ ಅಂತಸ್ತಿನ ನೋಟ ಒಂದು ಕಡೆ ಆದರೆ, ಅವಳನ್ನು ಹೆಂಡತಿ ಅಂತ ಸ್ವೀಕರಿಸೋಕೆ ಅವನ ಮನಸ್ಸು ಮತ್ತು ಬುದ್ಧಿ ಯುದ್ಧ ಮಾಡ್ತಾ ಇದ್ವು. ಇದಕ್ಕೂ ಮೊದಲು ಅವಳು ಮನೆ ಕೆಲಸ ಮಾಡ್ತಿದ್ದ ಹುಡುಗಿ. ನನ್ನ ತಂದೆ ತಾಯಿ ಮಾತಿಗೆ ಕಟ್ಟುಬಿದ್ದು ನಾನು ಅವಳನ್ನು ಮದುವೆಯಾಗಿದ್ದೀನಿ ಅಷ್ಟೇ ಹೊರತು ಕೊನೆಯವರೆಗೂ ಅವಳು ನನ್ನ ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು 3 ತಿಂಗಳು ಮಾತ್ರನೇ ಅವಳಿಗೆ ಸಮಯ ಇರೋದು. ಅಷ್ಟರಲ್ಲಿ ನಾನೇ ಅವಳನ್ನು ಹೆಂಡತಿ ಅಂತ ಒಪ್ಕೊಂಡ್ರೆ ಮಾತ್ರನೇ ಅವಳು ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಅವಳ ಜೀವನವನ್ನು ಅವಳು ನೋಡ್ಕೋಬೇಕು ಅಂತ ಅವಳೇ ಚಾಲೆಂಜ್ ಕೂಡ ಹಾಕಿದಾಳೆ ಅಂತ ಅಂದ್ಕೊಂಡ. ನಮ್ಮ ಆಸ್ತಿ ಅಂತಸ್ತಿಗೆ ತಕ್ಕನಾದ ಹುಡುಗಿ ಅಲ್ಲದೆ ಹೋದರೂ ನಾನು ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಹೇಗಿರಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ಆ ರೀತಿಲಿ 1% ಕೂಡ ಅವಳು ಇಲ್ಲ ಅಂತ ಅಂದ್ಕೋತಾ ಇರೋ ಅಷ್ಟರಲ್ಲೇ ಆಫೀಸ್ ಬಂತು. ಆಫೀಸ್ ಒಳಗಡೆ ಹೋದೋನು ಯಾವ ಯೋಚನೆಗಳನ್ನು ತಲೆಯಲ್ಲಿ ಇಟ್ಕೊಳ್ದೆ ಆಫೀಸ್ ಕೆಲಸವನ್ನು ಮಾತ್ರ ಮಾಡಿ ಮುಗಿಸುವಲ್ಲಿ ಮುಂದಾಗಿದ್ದ. ಆಫೀಸ್ ಕೆಲಸ ಮುಗಿಸಿದ ದುಷ್ಯಂತ್ ಅವನು ಹೇಳ್ದಂತೆ 3 ಗಂಟೆ ಅಷ್ಟರಲ್ಲಿ ಧೃತಿಯ ಕಾಲೇಜ್ ಹತ್ರ ಹೋಗಿದ್ದ. ಅವನನ್ನು ಅಲ್ಲಿ ನೋಡಿದ ಚಾರ್ವಿ ದುಷ್ಯಂತ್ ಹತ್ರ ಓಡ್ ಬಂದು, ಕೊನೆಗೂ ಇವತ್ತು ಬಂದಿಯಾ ದುಷ್ಯಂತ್, ನಾವಿಬ್ಬರು ಸುತ್ತಾಡಿ ಎಷ್ಟೋ ದಿನಗಳಾಯಿತು, ಇವತ್ತು ಚೆನ್ನಾಗಿ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳುತ್ತಾ ಕಾರಿನಲ್ಲಿ ಕೂರೋಕೆ ನೋಡಿದ್ಲು. ಅಷ್ಟರಲ್ಲಿ ಕಾರನ್ನು ಲಾಕ್ ಮಾಡ್ದ ದುಷ್ಯಂತ್. ಸಾರಿ ಚಾರ್ವಿ, ನಾನೀಗ ನಿನ್ನನ್ನು ಕರ್ಕೊಂಡು ಸುತ್ತಾಡೋದಕ್ಕೆ ಹೋಗ್ತಾ ಇಲ್ಲ. ನಾನು ಹಾಸ್ಪಿಟಲ್ಗೆ ಹೋಗಬೇಕು. ನನ್ನ ವೀಲ್ ಚೇರ್ ನೂಕೋದಕ್ಕೆ ಕೇರ್ ಟೇಕರ್ ಅಂತ ಅಮ್ಮ ಧೃತಿಯನ್ನು ನೇಮಿಸಿದ್ದಾರೆ. ಅದಕ್ಕೆ ನಾನು ಅವಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ಬಂದೆ ಹೇಳ್ದ. ಅವನ ಮಾತುಗಳನ್ನು ಕೇಳಿದ ಚಾರ್ವಿಗೆ ಹೊಟ್ಟೆಯಲ್ಲಿ ಮೆಣಸಿನಕಾಯಿ ಕಿವಿಚಿದ ಹಾಗೆ ಆಯಿತು. ಇಷ್ಟು ವರ್ಷಗಳಿಂದ ನಾನು ಅವನು ಇಬ್ಬರು ಆಫೀಸ್ ಮುಗಿದ ತಕ್ಷಣ ಸುತ್ತಾಡಿಕೊಂಡು ಬರ್ತಿದ್ವಿ. ಆದರೆ ಇವತ್ತು
ಆ ಧೃತಿನ ಕರ್ಕೊಂಡು ಹೋಗೋದಕ್ಕೆ ಇವನು ಇಲ್ಲಿವರೆಗೂ ಬಂದಿದ್ದಾನೆ. ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ. ನನ್ನ ಅಮ್ಮನ ಹತ್ರ ಹೇಳಿ ಇದೆಲ್ಲಕ್ಕೆ ಒಂದು ಉಪಾಯವನ್ನು ಹುಡುಕಬೇಕು ಅಂತ ಮನಸ್ಸಲ್ಲೇ ಮಾತಾಡಿಕೊಂಡ್ಳು ಚಾರ್ವಿ. ಆದರೆ ಅದನ್ನು ದುಷ್ಯಂತ್ ಎದುರುಗಡೆ ವ್ಯಕ್ತಪಡಿಸೋಕೆ ಸಾಧ್ಯವಾಗದೆ, ಹೌದಾ, ಹಾಗಾದರೆ ನಾನು ನಿನ್ನ ಜೊತೆ ಹಾಸ್ಪಿಟಲಿಗೆ ಬರ್ತೀನಿ ಅಂತ ಹೇಳಿದ್ಲು. ಬರ್ಬೋದಿತ್ತು ಚಾರ್ವಿ, ಆದರೆ ನಿನಗೆ ಧೃತಿನ ಕಂಡ್ರೇ ಆಗೋದಿಲ್ಲ ಅಲ್ವಾ? ಆದರೆ ಏನು ಮಾಡೋದು, ಅಮ್ಮ ನನಗೆ ಕೇರ್ ಟೇಕರ್ ಆಗಿ ಅವಳನ್ನೇ ನೇಮಿಸಿರೋದ್ರಿಂದ ನನಗೂ ಕೂಡ ವಿಧಿ ಇಲ್ಲದೆ ಅವಳನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಹಾಸ್ಪಿಟಲ್ನಲ್ಲಿ ವೀಲ್ ಚೇರ್ ನೂಕೋದಕ್ಕೆ ಮತ್ತು ನನ್ನ ಕೆಲಸ ಮಾಡೋದಕ್ಕೆ ಅವಳೇ ಬರಬೇಕು. ನೀನು ಆ ಕೆಲಸ ಮಾಡ್ತೀನಿ ಅಂದರೆ ನಿನ್ನನ್ನೇ ಕರ್ಕೊಂಡು ಹೋಗ್ತೀನಿ, ಏನಂತೀಯಾ ಅಂತ ಮತ್ತೆ ಅವಳಿಗೆ ಪ್ರಶ್ನೆ ಮಾಡ್ದ. ಛೇ, ಆ ಭಿಕಾರಿಯನ್ನು ಕರ್ಕೊಂಡು ಹೋಗೋದಕ್ಕೆ ಇವನು ಬರ್ತಿದ್ದಾನೆ. ಮೊದಲೆಲ್ಲ ನಾವಿಬ್ಬರು ಜಾಲಿಯಾಗಿ ಎಲ್ಲ ಕಡೆ ತಿರುಗಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ಆದರೆ ಇವತ್ತು ಅವಳಿಗೋಸ್ಕರ ಇವನು ಬಂದಿದ್ದಾನೆ. ಹೇಗಾದರೂ ಮಾಡಿ ಅವಳನ್ನು ಮನೆಯಿಂದ ಆಚೆ ಹೋಗಬೇಕು. ದುಷ್ಯಂತ್ ಮತ್ತು ಧೃತಿ ಇವರಿಬ್ಬರಿಗೂ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲದ ಹಾಗೆ ಮಾಡಬೇಕು ಅಂತ ತನ್ನಲ್ಲೇ ಮಾತಾಡಿಕೊಂಡ ಚಾರ್ವಿ, ಇಲ್ಲ ದುಷ್ಯಂತ್, ನೀವು ಹೋಗಿ ಅಂತ ನಯವಾಗಿ ತಿರಸ್ಕರಿಸಿ ಅಲ್ಲಿಂದ ಹೊರಟ್ಲು. ಸಣ್ಣಗೆ ನಕ್ಕ ದುಷ್ಯಂತ್, ನನಗೆ ಗೊತ್ತು ಚಾರ್ವಿ, ನಿನಗೆ ಈ ರೀತಿಯ ಕೆಲಸ ಎಲ್ಲ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಆ ರೀತಿ ಹೇಳಿದ್ದು. ಪಾಪ ಆ ಧೃತಿ ಮಾತ್ರ ಎಲ್ಲ ಕೆಲಸವನ್ನು ಮಾಡ್ತಾಳೆ. ನಿನಗೆ ಅವಳು ಮಾಡಿದ 1% ಸೇವೆ ಕೂಡ ಮಾಡೋಕ್ಕೆ ಮನಸ್ಸಿಲ್ಲ ನಿನ್ನಲ್ಲಿ ಅಂತ ಅಂದ್ಕೊಂಡು ಧೃತಿಗೆ ಕಾಲ್ ಮಾಡ್ದ. ಅಷ್ಟರಲ್ಲಿ ಧೃತಿಯೇ ಅವನಿದ್ದ ಕಾರಿನ ಹತ್ರ ಬರ್ತಾ ಇದ್ದಿದ್ದನ್ನು ನೋಡಿ ಕಾಲ್ ಕಟ್ ಮಾಡಿ ಅವಳ ಬರುವಿಕೆಗಾಗಿ ಕಾಯುತ್ತಾ ಕಾರಲ್ಲೇ ಕೂತ್ಕೊಂಡ ದುಷ್ಯಂತ್. ಸಾರಿ ಸರ್, ಲೇಟ್ ಆಯಿತಾ ಅಂತ ಕೇಳಿದ್ಲು. ಇಲ್ಲ, ನಾನು ಈಗಷ್ಟೇ ಬಂದೆ ಅಂತ ಹೇಳಿ ಕಾರ್ ಡೋರ್ ಓಪನ್ ಮಾಡ್ದ. ಕಾರಿನ ಒಳಗಡೆ ಕುಳಿತ ಧೃತಿ ಏನೊಂದು ಮಾತಾಡದೆ ಹಾಸ್ಪಿಟಲ್ ಬರೋವರೆಗೂ ಸುಮ್ಮನೆ ಕೂತ್ಕೊಂಡಿದ್ಲು. ಅವನು ಮೊಬೈಲ್ ತಗೊಂಡು ನೋಡೋ ನೆಪದಲ್ಲಿ ಪದೇ ಪದೇ ಅವಳನ್ನು ನೋಡ್ತಾ ಇದ್ದ. ಹಾಸ್ಪಿಟಲ್ನಲ್ಲಿ ದುಷ್ಯಂತ್ನನ್ನು ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಫಿಸಿಯೋಥೆರಪಿ ರೂಮಿಗೆ ಹೋದ ಧೃತಿ ಅವನನ್ನು ಬಿಟ್ಟು ವಾಪಸ್ ಆಚೆಯೇ ಬಂದು ಕೂತ್ಕೊಂಡ್ಳು. ಏಕೆಂದರೆ ಆಚೆ ಈಚೆ ಹೋಗಿ ಕೊನೆ ಬಾರಿ ಆದಂತೆ ಆಗೋದು ಬೇಡ, ಹಾಗೆ ದುಷ್ಯಂತ್ ಸರ್ ಹತ್ರ ಬೈಸ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಫಿಸಿಯೋಥೆರಪಿ ರೂಮಿನ ಆಚೆ ಕೂತಿದ್ದೋಳು ಅಲ್ಲಿಯೇ ಪಟ್ಟಾಗಿ ಕುಳಿತು ಬಿಟ್ಲು. ಸುಮಾರು 1 ಗಂಟೆಯ ನಂತರ ಫಿಸಿಯೋಥೆರಪಿ ರೂಮಿಂದ ಹೊರಗೆ ಬಂದ ದುಷ್ಯಂತ್ ಮುಖ ಬಾಡಿತ್ತು. ಯಾಕಂದರೆ ಫಿಸಿಯೋಥೆರಪಿ ಮಾಡುವಾಗ ಅವನ ಕೈ ಮತ್ತು ಕಾಲುಗಳನ್ನು ಮಸಾಜ್ ಮತ್ತು ಎಕ್ಸಸೈಸ್ ಮಾಡಿಸೋ ಮೂಲಕ ಸರಿಪಡಿಸ್ತಾ ಇದ್ರು. ಆಫೀಸಿನ ಟೆನ್ಷನ್ ಜೊತೆಗೆ ಈಗ ಫಿಸಿಯೋಥೆರಪಿ ಬೇರೆ ಎಕ್ಸ್ಟ್ರಾ ಆಗಿತ್ತು. ಹಾಗಿದ್ದರಿಂದ ಅವನಿಗೆ ದೇಹ ಮತ್ತು ಮನಸ್ಸು ಎರಡರಲ್ಲೂ ಶಕ್ತಿ ಕುಗ್ಗಿ ಹೋದಂತೆ ಕಾಣ್ತಿದ್ದ. ಹೊರಗಡೆ ಬಂದ ದುಷ್ಯಂತ್ನನ್ನು ನೋಡಿದ ಧೃತಿಗೆ ಬೇಜಾರಾಗಿತ್ತು. ಆಯಾಸವಾಗಿದ್ದ ದುಷ್ಯಂತ್ ಮುಖ ನೋಡೋಕೆ ಆಗಲಿಲ್ಲ ಅವಳಿಗೆ. ದುಷ್ಯಂತ್ ಹತ್ರ ಬಂದೋಳು, ಸರ್ ತುಂಬ ಸುಸ್ತಾಗಿದೆಯಾ, ಜ್ಯೂಸ್ ಏನಾದರೂ ತಂದುಕೊಡ್ಲಾ ಅಂತ ಕೇಳಿದ್ಲು. ಅವನು ಕೂಡ ಮೆಲುಧ್ವನಿಯಲ್ಲಿ ಆಫೀಸ್ನ ಕ್ಯಾಂಟೀನ್ನಲ್ಲೇ ಹೋಗಿ ಜ್ಯೂಸ್ ಕುಡಿಯೋಣ ಹೇಳ್ದ. ಸರಿ ಸರ್ ಅಂತ ಹೇಳಿದವಳು ಅವನನ್ನು ಆಸ್ಪತ್ರೆ ಕ್ಯಾಂಟೀನ್ ಬಳಿ ಕರ್ಕೊಂಡು ಹೋದ್ಲು. ದುಷ್ಯಂತ್ಗೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಮತ್ತು ಧೃತಿಗೆ ಮಾಮೂಲಿ ಮೂಸಂಬಿ ಜ್ಯೂಸ್ ತಂದ್ಲು. ಇಬ್ಬರು ಜ್ಯೂಸ್ ಕುಡಿದು ಮುಗಿಸಿದ್ರು. ಆಸ್ಪತ್ರೆಗೆ ಹೋಗೋ ಮುನ್ನ ಡ್ರೈವರ್ಗೆ 1 ಗಂಟೆ ನಂತರ ಬಂದರೆ ಸಾಕು, ಅಷ್ಟರಲ್ಲಿ ನೀನು ಊಟ ಕಾಫಿ ಏನಾದರೂ ಮಾಡೋದಾದರೆ ಮಾಡ್ಕೊಂಡು ಬಾ ಅಂತ ಹೇಳಿ ದುಡ್ಡು ಕೊಟ್ಟು ಕಳಿಸಿದ್ರಿಂದ ಡ್ರೈವರ್ ಅಲ್ಲಿ ಇರಲಿಲ್ಲ. ಧೃತಿ ಹತ್ರ ಡ್ರೈವರ್ ಕಾರ್ ಕೀ ಕೊಟ್ಟು ಹೋಗಿದ್ದ. ಅವಳು ಕಾರಿನ ಹತ್ರ ಕರ್ಕೊಂಡು ಹೋಗಿ ದುಷ್ಯಂತ್ನನ್ನು ಒಳಗಡೆ ಕೂರಿಸೋ ಅಷ್ಟರಲ್ಲಿ ಡ್ರೈವರ್ ಬರ್ತಾನೆ ಅಂತ ಅಂದ್ಕೊಂಡು ಕಾರಿನ ಹತ್ರ ಕರ್ಕೊಂಡು ಹೋಗ್ತಾ ಇದ್ಲು. ಅಷ್ಟರಲ್ಲಿ ಅವನ ಮುಂದೆ ಸುಮಾರು 10 ಜನ ದಾಂಡಿಗರು ಬಂದು ನಿಂತರು. ಅವರ ವೇಷಭೂಷಣಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇತ್ತು ಅವರು ಯಾರೋ ಲೋಕಲ್ ರೌಡಿಗಳು ಅಂತ. ದುಷ್ಯಂತ್ ಮುಂದೆ ಬಂದು ನಿಂತ ದಾಂಡಿಗರು ಅವನನ್ನೇ ನೋಡ್ತಾ, ಏನೋ ವೀಲ್ ಚೇರ್ ಮೇಲೆ ಕೂತಿದ್ರು, ನಿನ್ನ ಕೆಟ್ಟ ಬುದ್ಧಿನ ಬಿಟ್ಟಿಲ್ಲ ಅಲ್ವಾ ಮನೆಹಾಳ, ನಿನ್ನನ್ನು ನೀನು ಏನು ಅಂದ್ಕೊಂಡಿದ್ಯಾ? ನಿನ್ನಂಥ ದೊಡ್ಡ ಮನುಷ್ಯರು ಕಂಡ್ಕೊಂಡವ್ರ ಜೀವನದಲ್ಲಿ ಆಟ ಆಡೋದು ನಿಮ್ಮಂಥವ್ರ ಸಣ್ಣ ಬುದ್ಧಿ ಅಲ್ವಾ? ಏನರೋ ನೋಡ್ತಾ ಇದ್ದೀರಾ, ಕೈಯಲ್ಲಿರೋದನ್ನು ತೆಗೆದು ಇವನ ಮುಖದ ಮೇಲೆ ಹಾಕ್ರೋ ಅಂತ ಅಲ್ಲಿದ್ದ ಒಬ್ಬ ದಾಂಡಿಗರ ಲೀಡರ್ ಹೇಳ್ದ. ಹಾಗಾದರೆ ಅವ್ರು ಬಂದಿರೋರೆಲ್ಲ ಯಾರು? ದುಷ್ಯಂತ್ ಯಾರ ಜೀವನ ಹಾಳು ಮಾಡಿದ್ದಾನೆ? ನಿರೀಕ್ಷಿಸಿ, ಪ್ರೀತಿಯೋ ದ್ವೇಷವೋ, ನೀ ನನ್ನವಳು.